ಒಮ್ಮೆ ಈ ರೀತಿ ಅಂದ್ಕೊಳ್ಳಿ, ನಿಮಗೆ ನಿಮ್ಮ ಫ್ರೆಂಡ್ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು, ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಕಳಿಸಿರ್ತಾರೆ. ಆದರೆ ನೀವು ಅದನ್ನು ನೋಡೋದಕ್ಕೂ ಮುಂಚೆ, ಓದೋದಕ್ಕೂ ಮುಂಚೆನೇ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಆವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ. ಆವಾಗ ನಿಮಗೆ ಒಂದೇ ಕುತೂಹಲ ಅಲ್ವಾ, ಏನು ಕಳಿಸಿರಬಹುದು ಮೆಸೇಜನ್ನು? ಇವಾಗ ತೀರಾ ಹತ್ರದವರಾಗಿದ್ದರೆ ಕೇಳ್ತೀರಾ ನೀವು. ಆದರೆ ಕೆಲವೊಬ್ಬರ ಹತ್ರ ಕೇಳೋದಕ್ಕೆ ಸಂಕೋಚ ಆಗಬಹುದು, ಏನು ಡಿಲೀಟ್ ಮಾಡಿದ್ರಿ ಅಂತ. ಕೇಳಿದ್ರೂ ಕೂಡ ಅವರು ನಿಜಾನೇ ಹೇಳ್ತಾರೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಅವರನ್ನು ಕೇಳ್ದಲೇ ಅವರು ಡಿಲೀಟ್ ಮಾಡಿರುವಂತಹ ಮೆಸೇಜನ್ನು ನೀವು ಆರಾಮಾಗಿ ಓದಬಹುದು. ಅದು ಕೂಡ ಯಾವುದೇ ರೀತಿ ಥರ್ಡ್ ಪಾರ್ಟಿ ಆ್ಯಪ್ ಬೇಕಾಗಿ ಇರೋದಿಲ್ಲ. ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಬಳಸ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಫೋನಲ್ಲಿರುವಂತಹ ಡೇಟಾ ಅವರ ಕೈಗೂ ಕೂಡ ಹೋಗಬಹುದು ಅಲ್ವಾ. ಮತ್ತು ತುಂಬಾ ಸ್ಲೋ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ನಿಮ್ಮ ಒಂದು ಫೋನ್. ಆ ರೀತಿಯಾಗಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಆ್ಯಪ್ ಇಲ್ದಲೇ ನಿಮ್ಮ ಒಂದು ಫೋನ್ನಲ್ಲಿ ಈ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಆರಾಮಾಗಿ ಯಾರೇ ಏನೇ ಮೆಸೇಜನ್ನು ಡಿಲೀಟ್ ಮಾಡಿದರೂ ಕೂಡ ಆ ಮೆಸೇಜನ್ನು ಓದಬಹುದು. ಅದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ತುಂಬಾ ಸೀಕ್ರೆಟ್ ಇರುವಂತಹ ಒಂದು ಟಿಪ್ಪನ್ನು ಹೇಳ್ಕೊಡ್ತೇನೆ, ಸೆಟ್ಟಿಂಗನ್ನು ಹೇಳ್ಕೊಡ್ತೇನೆ. ಅದರಿಂದ ನೀವು ಆರಾಮಾಗಿ ವಾಟ್ಸಪ್ ಮೆಸೇಜಸ್ ಡಿಲೀಟ್ ಆಗಿರೋವಂಥದ್ದನ್ನು ನೋಡ್ಕೊಳ್ಬಹುದು. ಯಾವುದೇ ರೀತಿ ಬೇರೆ ಆ್ಯಪ್ ಬೇಕಾಗಿರೋದಿಲ್ಲ, ಅದರಿಂದ ಆ್ಯಡ್ಸ್ಗಳು ಕೂಡ ಬರೋದಿಲ್ಲ, ಮತ್ತು ರಿಸ್ಕ್ ಕೂಡ ಇರೋದಿಲ್ಲ. ಒಬ್ಬೊಬ್ಬರು ಫೋನಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಸೆಟ್ಟಿಂಗ್ಸ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಾನು ಕೇವಲ ಯಾವುದೋ ಒಂದು ಫೋನ್ನ ಓಪನ್ ಮಾಡಿಬಿಟ್ಟು ನಿಮಗೆ ನೋಡಿಸಿದ್ರೆ ಅರ್ಥ ಆಗ್ದಲೇ ಇರಬಹುದು. ಯಾಕೆ ಅಂತಂದರೆ ಒಬ್ಬೊಬ್ಬರು ಫೋನಲ್ಲೂ ಕೂಡ ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುತ್ತೆ. ಹಾಗಾಗಿ ನಾನು ಜನರಲ್ ಆಗಿ ನಿಮಗೆ ಹೇಳ್ತೇನೆ ಏನೇನು ಇರಬಹುದು, ಈ ರೀತಿಯಾಗಿ ಇಲ್ಲ ಅಂದರೆ ಇನ್ಯಾವ ರೀತಿ ಕೆಲವೊಂದು ಮೊಬೈಲಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತೇನೆ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದರ ಪ್ರಕಾರವಾಗಿ ನೀವು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬಹುದು. ಯಾವುದೇ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅಂದರೂ ಏನು ಮಾಡಬೇಕು ಹೇಳಿ, ಮೊದಲಿಗೆ ಮೊಬೈಲಲ್ಲಿರುವಂತಹ ಸೆಟ್ಟಿಂಗ್ಸನ್ನು ಓಪನ್ ಮಾಡಬೇಕು. ಸೊ ನೀವು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ್ಮೇಲೆ ನೋಟಿಫಿಕೇಷನ್ಸ್ ಅಂತ ಇರುತ್ತೆ. ನೋಟಿಫಿಕೇಷನ್ ಅಂತ ಕೆಲವೊಬ್ಬರ ಫೋನಲ್ಲಿ ಇರುತ್ತೆ, ಇನ್ನು ಕೆಲವೊಬ್ಬರ ಫೋನಲ್ಲಿ ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಷನ್ಸ್ ಅಂತ ಇರುತ್ತೆ. ಈ ಎರಡೂ ಆಪ್ಷನ್ಸಲ್ಲಿ ನಿಮಗೆ ಯಾವುದು ಸಿಕ್ಕಿದ್ರೂ ಕೂಡ ಅದನ್ನು ಓಪನ್ ಮಾಡಿ. ಅದಾದ ನಂತರ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇರಬಹುದು, ಇಲ್ಲ ಅಂತಂದರೆ ಮೋರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಫೋನಲ್ಲಿ ಯಾವುದಿರುತ್ತೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಟಿಫಿಕೇಷನ್ ಹಿಸ್ಟರಿ ಅನ್ನೋವಂಥದ್ದು ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯೂಸ್ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಬೇಕಾಗಿದ್ರೂ ಇರಬಹುದು, ಅಥವಾ ಟರ್ನ್ ಆನ್ ಅನ್ನುವಂಥದ್ದಾದರೂ ಇರಬಹುದು. ಅವೆರಡರಲ್ಲಿ ಯಾವುದು ಕಾಣಿಸಿದ್ರೂ ಕೂಡ ಎನೇಬಲ್ ಮಾಡಿ. ಅಯ್ಯೋ, ನಿಮ್ಮ ಫೋನಲ್ಲಿ ನಾನು ಇಷ್ಟೊತ್ತು ಹೇಳಿದ್ದೀನಿ 2-3 ಫೋನಲ್ಲಿ ಹೇಗಿರುತ್ತೆ ಅಂತ, ಆದರೂ ಕೂಡ ಈ ಒಂದು ಆಪ್ಷನ್ಸ್ಗಳು ನಿಮ್ಮ ಫೋನಲ್ಲಿ ಕಾಣಿಸಿಲ್ಲ ಅಂತಂದರೆ ಜಸ್ಟ್ ಸಿಂಪಲ್ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸಲ್ಲಿ ಸರ್ಚ್ ಬಾರ್ ಇರುತ್ತೆ ಅಲ್ವಾ, ಅದರಲ್ಲಿ ನೀವು ನೋಟಿಫಿಕೇಷನ್ ಹಿಸ್ಟ್ರಿ ಅನ್ನೋವಂಥದ್ದನ್ನು ಸರ್ಚ್ ಮಾಡಿ ಅಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಇನ್ಮೇಲೆ ಯಾರೇ ಮೆಸೇಜ್ ಕಳಿಸಿ ಅದನ್ನು ಡಿಲೀಟ್ ಮಾಡಿದರೂ ಕೂಡ ಈ ಒಂದು ನೋಟಿಫಿಕೇಷನ್ ಹಿಸ್ಟ್ರಿಯಲ್ಲಿ ಆ ಮೆಸೇಜ್ ಅನ್ನೋಂಥದ್ದು ಸ್ಟೋರ್ ಆಗಿರುತ್ತೆ, ಅದನ್ನು ನೀವು ನೋಡ್ಕೊಳ್ಬಹುದು. ಈ ಟ್ರಿಕ್ ಏನಾದರೂ ನಿಮಗೆ ಹೊಸದು ಅಂತ ಅನಿಸಿತು ಅಂತ ಅಂದರೆ, ಇದೇ ರೀತಿ ಮೊಬೈಲ್ ಟ್ರಿಕ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗಲೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.